ಭಾರತದಲ್ಲಿ ಸುಮಾರು 70% ಜನರು ಕೃಷಿ ಮೇಲೆ ಅವಲಂಬಿತರಾಗಿದ್ದಾರೆ. ಅನೇಕ ರೈತರು ಹೆಚ್ಚಿನ ಇಳುವರಿ ಪಡೆಯಲು ಯೂರಿಯಾ, ಡಿಎಪಿ ಮತ್ತು ಸಿಂಗಲ್ ಸೂಪರ್ ಫಾಸ್ಫೇಟ್ ಗೊಬ್ಬರಗಳನ್ನು ಉಪಯೋಗಿಸುತ್ತಾರೆ. ಆದರೆ ಅದರಲ್ಲಿ 60%ದಷ್ಟು ಗೊಬ್ಬರ ಮಾತ್ರ ಉಪಯೋಗವಾಗುತ್ತದೆ ಮತ್ತು ಉಳಿದ 40% ಮಣ್ಣಿನಲ್ಲಿ ಮತ್ತು ಮಣ್ಣಿನ ಪದರಿನಲ್ಲಿರುತ್ತದೆ. ಇದರಿಂದ ಉಪಯುಕ್ತವಾದ ಭೂಮಿ ಬಂಜರು ಭೂಮಿಯಾಗಿ ಪರಿವರ್ತನೆಯಾಗುತ್ತದೆ. ಇದರಿಂದ ರೈತರು ಕೃಷಿಯಲ್ಲಿ ಲಾಭವನ್ನು ಪಡೆಯುತ್ತಿಲ್ಲ. ಹೊಸ ತರಹದ ಕೃಷಿ ತಂತ್ರಜ್ಞಾನದ ಅಳವಡಿಕೆಯಿಂದ ರೈತರು ಹೆಚ್ಚಿನ ಇಳುವರಿಯನ್ನು ಪಡೆಯಲು ಸಹಾಯವಾಗುವ ನವಭಾರತ್ ಫರ್ಟಿಲೈಸರ್ಸ್ ರವರ ಮೋರ್ 69 ಎಂಬ ಉತ್ಪನ್ನದಿಂದ ಹೆಚ್ಚಿನ ಇಳುವರಿಯನ್ನು ಪಡೆಯಲು ಮತ್ತು ರೈತರ ಪ್ರಗತಿಗೆ ಅನುಕೂಲವಾಗಿದೆ. ಮೋರ್ 69 ಭತ್ತ, ಕಬ್ಬು, ಗೋಧಿ ಬೆಳೆಗಳಿಗೆ ಹೆಚ್ಚು ಮರಿಗಳು ಅಥವಾ ಬಡ್ಡೆಗಳನ್ನು ಟಿಲ್ಲಾರಿಂಗ್ ಜೊತೆಗೆ ಇಳುವರಿಯನ್ನು ಹೆಚ್ಚಿಸುತ್ತದೆ. ಮೋರ್ 69 ಹರಳುಗಳ ರೂಪದಲ್ಲಿದ್ದು ಹ್ಯೂಮಿಕ್ ಆಸಿಡ್, ಫುಲಿವಿಕ್ ಆಸಿಡ್ ಮತ್ತು ಸೀವೀಡ್ ಎಕ್ಸ್ಟ್ರಾಕ್ಟ್ನಿಂದ ತಯಾರಿಸಲಾಗಿದೆ. ಇದನ್ನು ಮಣ್ಣಿಗೆ ಹಾಕುವುದರಿಂದ ಸಸ್ಯಗಳ ಬೇರುಗಳಲ್ಲಿ ಉಪಯೋಗವಿರುವ ಸೂಕ್ಷ್ಮ ಪೋಷಕ ತತ್ವ ಹೆಚ್ಚಿಸುತ್ತದೆ. ಇದು ಅವಶ್ಯಕ ಪೋಷಕ ತತ್ವಗಳನ್ನು ಉಪಯೋಗಿಸಿಕೊಳ್ಳಲು ಸಹಾಯವಾಗುತ್ತದೆ. ಇದು ಸಸ್ಯಗಳ ಬೇರುಗಳ ಅಭಿವೃದ್ಧಿಯಲ್ಲಿ ಸಹಾಯಕವಾಗುತ್ತದೆ ಮತ್ತು ಅವುಗಳ ಕ್ರಿಯೆಯನ್ನು ಹೆಚ್ಚಿಸುತ್ತದೆ. ಮೋರ್ 69ನ ಉಪಯೋಗಗಳು. ಮೋರ್ 69ನ ಹರಳುಗಳು ಮರಿಗಳಲ್ಲಿ 15ರಿಂದ 20% ಟಿಲ್ಲಾರಿಂಗ್ ಅಥವಾ ಬಡ್ಡೆಗಳನ್ನು ಹೆಚ್ಚಿಸಲು ಸಹಾಯವಾಗುತ್ತದೆ ಮತ್ತು ಭತ್ತ, ಕಬ್ಬು, ಗೋಧಿಗಳಲ್ಲಿ ಉತ್ಕೃಷ್ಟ ಬೆಳೆ ಪಡೆಯಲು ಸಹಕರಿಸುತ್ತದೆ. ಇವು ಬೆಳೆಗಳಿಗೆ ಗೊಬ್ಬರವನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿಕೊಳ್ಳಲು ಸಹಕರಿಸುತ್ತದೆ. ಇವು ಮಣ್ಣಿನಲ್ಲಿರುವ ಉಪಯುಕ್ತ ಸೂಕ್ಷ್ಮಾಣು ಜೀವಿಗಳ ಸಂಖ್ಯೆ ಹೆಚ್ಚಿಸಿ ಕಾಳುಗಳ ತೂಕ ಹೆಚ್ಚಿಸುವ ಕಾರಣ 15ರಿಂದ 20% ಹೆಚ್ಚು ಇಳುವರಿ ಪಡೆಯಬಹುದು. ಶಿಫಾರಸಿನ ಬೆಳೆ ಭತ್ತ, ಗೋಧಿ ಮತ್ತು ಕಬ್ಬು. ಪ್ರಮಾಣ 8ರಿಂದ 10 ಕೆಜಿಯಷ್ಟು ಭತ್ತ ಮತ್ತು ಗೋಧಿ ಬೆಳೆಗಳಲ್ಲಿ ನಾಟಿ ಮಾಡಿದ 15ರಿಂದ 20 ದಿನದ ನಂತರ 1 ಎಕರೆಗೆ ಯಾವುದೇ ರಾಸಾಯನಿಕ ಗೊಬ್ಬರದ ಜೊತೆಗೆ ಉಪಯೋಗಿಸಬಹುದು. 35ರಿಂದ 40 ದಿನಗಳ ಒಳಗಾಗಿ 8ರಿಂದ 10 ಕೆಜಿ ಪ್ರತಿ ಎಕರೆಗೆ ಕಬ್ಬಿನ ಬೆಳೆಯಲ್ಲಿ ಯಾವುದೇ ರಾಸಾಯನಿಕ ಗೊಬ್ಬರದ ಜೊತೆಗೆ ಉಪಯೋಗಿಸಬಹುದು. ಸಿರಿವಂತ ರೈತ ನವಭಾರತ ಫರ್ಟಿಲೈಸರ್ಸ್ ಉತ್ಪನ್ನದ ಜೊತೆಗೆ